ಜೀವನ ಹಾಳಾಗೋದಕ್ಕಿಂತ ಜೀವ ಕಳ್ಕೊಳ್ಳೋದೇ ಬೆಟರ್ ಬಿಡು ಶ್ರಾವಣಿ. ಅಯ್ಯೋ ಏನಾಗಿದೆ ಮೋಕ್ಷ? ಅಯ್ಯೋ ನೀನ್ ಫಸ್ಟ್ ಆಫ್ ಆಲ್ ಈ ರೂಮಲ್ಲಿ ಒಂಟಿಯಾಗಿ ಇರ್ಲೇಬೇಡ. ನೀನ್ ಬಾ, ನೀನ್ ನನ್ ಜೊತೆ ಬಾ. ಇಷ್ಟು ವಯಸ್ಸಾಗಿದೆಯಲ್ಲ, ನಿಮ್ಗಾದ್ರೂ ಹಾಕ್ಬೇಕು. ಅವರು ಯೋಗ್ಯತೆನ ಅವ್ರವ್ರೇ ತಿಳ್ಕೊಂಡ್ರೆ ಒಳ್ಳೇದು. ರೀ ಇನ್ನೂ ಇಲ್ಲೇ ಇರ್ಬೇಕು ಅನ್ಕೊಂಡಿದ್ದೀರಾ? ಬೇಡ ರೀ, ನಡೀರಿ ಮನೆಗೆ ಹೋಗೋಣ. ಅಲ್ವೇ, ಈಗ ಮದುವೆಗಂತ ಬಂದ್ಬಿಟ್ಟು ಹೇಳ್ದೆ ಕೇಳದೆ ಹೊರಟೋಗ್ಬಿಟ್ರೆ ಸರಿನಾ? ನಾಳೆ ದಿವಸ ಮಿನಿಸ್ಟ್ರು ನಮ್ಮ ಸುಬ್ಬುನ ನಿಮ್ಮ ಮನೆಯವರೆಲ್ಲ ಎಲ್ಲಪ್ಪ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ತಾನೆ? ಅವನಿಗೆ ಅವಮಾನ ಆಗೋದಿಲ್ವಾ? ಅಪ್ಪ, ಈಗ ನಮ್ಗೆಲ್ಲ ಅವಮಾನ ಆಗ್ತಿದ್ಯಲ್ಲ, ಅದಕ್ಕೇನು ಹೇಳ್ತೀಯಾ? ಓ, ಆದ್ರೆ ಆಗ್ಲಿ ಬಿಡಮ್ಮ. ನಮ್ಮ ಸುಬ್ಬು ಈ ಮನೆಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾನೆ. ಅವನಿಗೋಸ್ಕರ ನಾವು ಏನು ಮಾಡಿದ್ದೀವಿ? ಇದೊಂದು ಸಣ್ಣ ಅವಮಾನ ಸಹಿಸ್ಕೊಟ್ರೆ ಆಯ್ತು ಬಿಡು. ಹೌದು ಅಕ್ಕ, ನಾವು ಬರ್ತಿದ್ದಾಗೆ ಶ್ರಾವಣಿ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ಲು. ಮಿನಿಸ್ಟ್ರು ಕೂಡ ಗೌರವ ಕೊಟ್ರು. ಈ ಪ್ರೀತಿ ಮತ್ತೆ ಗೌರವದ ಮುಂದೆ ಈ ಅವಮಾನ ಎಲ್ಲ ದೊಡ್ಡದೇನು ಅಂತ ಅನ್ಸಲ್ಲ ಅಲ್ವಾ? ಅಲ್ಲಮ್ಮ, ಈ ಮನೆ ಋಣ ತನ್ನ ಮೇಲೆ ಇದೆ ಅಂತ ಯಾವಾಗಲೂ ನಮ್ಮ ಸುಬ್ಬು ಹೇಳ್ತಾ ಇರ್ತಾನೆ. ಆ ಋಣ ತೀರ್ಸಕ್ಕಾದರೂ ನಾವಿಲ್ಲೇ ಇದ್ದು ಮದುಮಕ್ಕಳನ್ನ ಆಶೀರ್ವಾದ ಮಾಡಿ ಹೋಗೋಣಮ್ಮ. ಹಾಗಿದ್ರೆ ಇಡೀ ರಾತ್ರಿ ನಾವಿಲ್ಲೇ ಕೂತಿರ್ಬೇಕಾ? ಹೋಗ್ಲಿ ಬಿಡಮ್ಮ, ಒಳಗಡೆ ರಾತ್ರಿ ಇಡೀ ಏನೇನೋ ಪ್ರೋಗ್ರಾಮ್ ನಡೀತಿರುತ್ತೆ. ಹೇಗೋ ಕಾಲ ತಳ್ಳಾಕೋಣ. ಬೆಳಗ್ಗೆ ದಾರೆ ಮುಗಿಸ್ಕೊಂಡು ಮನೆಗೆ ಹೊರಟ್ಬಿಡೋಣ. ಅಯ್ಯೋ, ಎಲ್ಲೂ ಕಾಲ ಕಳೆಯೋದು ಬೇಡಮ್ಮ. ಅದೆಲ್ಲೋ ರೂಮ್ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅಲ್ಲಿವರೆಗೂ ಇಲ್ಲೇ ಕಾಯೋಣ ಬಿಡಮ್ಮ. ಅಯ್ಯೋ, ನೀವೆಲ್ಲರೂ ಇಲ್ಲಿದ್ದೀರಾ? ನೀವೆಲ್ಲ ಎಲ್ಲಿ ಅಂತ ನಾನು ಎಲ್ಲ ಕಡೆ ಹುಡ್ಕಾಡ್ತಿದ್ದೆ. ಅದು ಸರಿ ಕಣಮ್ಮ, ನೀನು ಇಲ್ಲಿಗೆ ಹೇಗೆ ಬಂದೆ? ಓ, ನಿನ್ನನ್ನು ಮಿನಿಸ್ಟರ್ ಮನೆಯವ್ರು ಕರೆದಿದ್ರಾ? ಇಲ್ಲ, ನನ್ನ ನಮ್ಮ ಮನೆ ದೇವ್ರು ಕರೆದಿದ್ದು. ದೇವ್ರಾ? ಹೋ, ನೆನ್ನೆ ಬರ್ತಡೇ ಪಾರ್ಟಿಲಿ ಸುಬ್ಬು ಎಲ್ರನ್ನೂ ಕರೀಲಿಲ್ವಾ? ನನ್ಗೂ ಯಾಕೋ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ನೀನ್ ನಿಜವಾಗ್ಲೂ ನಮ್ಮ ಮನೆಯವ್ರನ್ನೆಲ್ಲ ನೋಡಕ್ ಬಂದ್ಯಾ ಇಲ್ಲ ಸುಬ್ಬುನ್ ನೋಡಕ್ ಬಂದ್ಯಾ? ಓ, ಸುಬ್ಬುನೂ ಇರ್ತಾನಲ್ವಾ? ನಾನ್ ನಿಮ್ ನೋಡಿದ ಖುಷಿಗೆ ಮರ್ತೇ ಬಿಟ್ಟಿದ್ದೆ. ಸರಿ, ಹಾಗಿದ್ರೆ ಅವನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡೆ ಹೋಗ್ತೀನಿ. ಸುಬ್ಬು ಎಲ್ಲಿರ್ತಾನೆ? ಸುಬ್ಬು, ಸುಬ್ಬು, ಸುಬ್ಬು. ನನ್ನ ಮಗ ಅಂದರೆ ಇವಳಿಗೆ ಎಷ್ಟು ಇಷ್ಟ. ಅವನು ಎಷ್ಟು ದೂರ ಇದ್ರೂ ಹುಡುಕೊಂಡು ಓಡೋಡ್ತಾ ಬರ್ತಾಳೆ. ಅಯ್ಯೋ ಪೆದ್ದಿ, ಅದೃಷ್ಟ ದೇವತೆನೇ ನನ್ನ ಮಗನ್ನ ಹುಡುಕೊಂಬರ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. ಅಂಥದ್ರಲ್ಲಿ ಇವಳು ಬಂದಿದ್ದಕ್ಕೆ ಖುಷಿ ಪಡ್ತಿದ್ಯಲ್ಲ. ನನ್ನ ಮಗ ಇವಳು ಕೈಗೆ ಸಿಗೋದಿಲ್ಲ, ನೋಡ್ತಾ ಇರು. ಹಾಂ, ನೀವು ನೋಡ್ತಾ ಇರಿ, ನನ್ನ ಮಗ ಶ್ರೀವಲ್ಲಿಗೆ ಸಿಗೋದು. ಅಕಸ್ಮಾತ್ ಸಿಗ್ತಾ ಅನ್ಕೋ, ಅವನ ಜಾತಕದಲ್ಲಿರೋ ಅದೃಷ್ಟ ದೇವತೆ ಅವನಿರೋ ಜಾಗನ ಹುಡುಕೊಂಬಂದು ಹಾರಿಸ್ಕೊಂಡು ಹೋಗ್ತಾಳೆ. ಶ್ರೀವಲ್ಲಿ, ಇಲ್ಲ ನಾನು ಹೇಳಿದೆಲ್ಲ ಫಾಲೋ ಅಪ್ ಮಾಡಿ. ನೀನೇನಿಲ್ಲಿ? ನೀನೇ ಕರೆದಿಯಲ್ಲ ಸುಬ್ಬು, ಅದಕ್ಕೆ ಬಂದ್ಬಿಟ್ಟೆ. ಹೌದಾ? ಇಲ್ಲಿ ಬಿಡು, ನೀನು ಬಂದಿದ್ದು ಒಳ್ಳೇದೇ ಆಯಿತು. ಮನೆಯವರೆಲ್ಲ ಒಂದು ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ, ನೀನು ಅವ್ರ ಜೊತೆ ಆರಾಮಾಗಿದ್ಬಿಡು. ಅಯ್ಯೋ ಸುಬ್ಬು, ಇವಾಗ ತಾನೇ ಅವ್ರನ್ನೆಲ್ರೂ ಮಾತಾಡ್ಸ್ಕೊಂಡು ಬಂದೆ. ನಾನಿಲ್ಲಿ ಬಂದಿರೋದು ಅವ್ರ ಜೊತೆ ಇರೋದಕ್ಕಲ್ಲ, ಮತ್ತೆ ನಿನ್ ಜೊತೆ ಮಾತಾಡೋದಕ್ಕೆ. ನಿನ್ನೆಯಿಂದನೂ ನಿನ್ನ ಹತ್ರ ಏನೋ ಹೇಳಬೇಕು ಅಂತಾನೆ ಅನ್ಕೋತಿದ್ದೀನಿ, ಆದ್ರೆ ಅದಕ್ಕೆ ಅವಕಾಶನೇ ಸಿಗ್ತಿಲ್ಲ. ಅದಕ್ಕೆ ಇವತ್ತು ನನ್ನ ಮನ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಹೇಳ್ಬಿಡ್ತೀನಿ. ಏನು ವಿಷಯ ಶ್ರೀವಲ್ಲಿ? ಸುಬ್ಬು, ನನ್ನ ಮನ್ಸು ಪೂರ್ತಿ ನೀನೇ ತುಂಬಿಕೊಂಡಿದ್ಯಾ ಕಣೋ. ನಾನೇನಾದರೂ ಜೋರಾಗಿ ಉಸಿರಾಡಿದ್ರೆ ಆ ಉಸಿರಲ್ಲೂ ನಿನ್ನ ಹೆಸರೇ ಕೇಳಿಸ್ತಾ ಇರುತ್ತೆ. ನನ್ನ ಮನಸ್ಸಲ್ಲೂ, ನನ್ನ ಉಸಿರಲ್ಲೂ, ನನ್ನ ಹೃದಯದಲ್ಲೂ
ಎಲ್ಲ ಕಡೆನೂ ನೀನೇ ಇದೆಯಾ ಸುಬ್ಬು. ಸುಬ್ಬು, ನನಗೆ ನೀನಂದ್ರೆ ತುಂಬಾ ತುಂಬಾ ಇಷ್ಟ ಸುಬ್ಬು. ಅದನ್ನ ನಾನು ಅರೇಂಜ್ ಮಾಡ್ತೀನಿ. ನೀವು ನಾಳೆ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ಬೇಕಷ್ಟೆ. ಓಕೆ ಓಕೆ. ಸುಬ್ಬು, ನಾನು ಇಷ್ಟೊತ್ತವರೆಗೂ ಒಬ್ಬಳೇ ಮಾತಾಡ್ತಿದ್ದೀನಿ, ನೀನು ಕೇಳಿಸ್ಕೊಳ್ಳಿಲ್ವಾ? ಸಾರಿ, ಮದುವೆ ಕೆಲಸ ಅಲ್ವಾ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸರಿ ಹೇಳು, ಏನು ವಿಷಯ ಅಂತ. ಬರೀ ಅವ್ರ ಮದುವೆ ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಮ್ಮಿಬ್ರು ಮದುವೆ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀಯೋ? ಶ್ರೀವಲ್ಲಿ, ಏನು ಹೇಳು? ಇಲ್ಲ, ನಾನು ಇವಾಗ ಹೇಳಬೇಕು ಅಂದ್ರೆ ಮೊದಲು ನಾ ಫೋನ್ ನನ್ನ ಕೈ ಕೊಡು. ಓ, ಫೋನೆಲ್ಲ ಬೇಡ, ಅವಾಗಲೇ ದೊಡ್ಡ ರಾಜ್ಯ ಅಂತ ಹೋಗಿತ್ತು ಫೋನ್ ಸ್ವಿಚ್ ಆಫ್ ಆಗಿ. ಅದೇನು ಹೇಳು? ಹಾಗಿದ್ರೆ ನೀನಿವಾಗ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೋಬೇಕು. ಕೇಳ್ತೀನಿ. ಮತ್ತೆ ಆ ಫೋನ್ ಎಲ್ಲ ನೋಡಬಾರ್ದು. ನೋಡಲ್ಲ, ಹೇಳು. ನೋಡು, ಜೋಬಲ್ಲಿ ಹಾಕೊಂಡ್ಬಿಡ್ತೀನಿ. ಓಕೆನಾ? ಸರಿ. ಸುಬ್ಬು, ನನ್ನ ಮನ್ಸು ಪೂರ್ತಿ. ಸುಬ್ಬು 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 ಬಾ ಬೇಗ. ಎಲ್ಲಿಗೆ ಮೇಡಮ್? ಅದೆಲ್ಲ ಇವಾಗ ಹೇಳೋಕ್ಕಾಗಲ್ಲ, ನೀನು ಬಾ ಬೇಗ. ಸುಬ್ಬು ಸುಬ್ಬು ಪ್ರತಿ ಸಾರಿ ನನ್ನ ಸುಬ್ಬಗೆ ಹತ್ರ ಆಗಬೇಕು ಅಂದ್ಕೊಂಡಾಗೆಲ್ಲ ಇವಳು ಅಡ್ಡ ಬರ್ತಾನೆ ಇದ್ದಾಳೆ. ಇವಳಿಂದ ನನ್ನ ಸುಬ್ಬು ಕೈ ತಪ್ಪು ಹೋಗ್ತಿದ್ದಾನೆ ಅಂತ ಅನ್ಸುತ್ತೆ. ಮಿನಿಸ್ಟ್ರ್ ಮಗಳಾಗ್ಬಿಟ್ರೆ ಅವ್ರ ಅಪ್ಪನ ಮುಂದೆ ಇದನ್ನೆಲ್ಲ ಇಟ್ಕೊಳ್ಳಿ. ನನ್ನ ಮತ್ತೆ ಸುಬ್ಬು ಮಧ್ಯ ಬರಕ್ ನೋಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಯಾರ ಕಾರಲ್ಲಿ ಪಾಸ್ ಆಗಿದ್ದೆ? ಸಾಮಾನ್ಯ ಮೇಡಮ್, ಸುಬ್ಬು ಸರ್. ಏನು ಮೇಡಮ್ ಇದಕ್ಕಿದ್ದಂಗೆ ಹೊಡಕ್ಕೆ ಹೇಳಿದ್ರಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹೇಳ್ತೀನಿ ಸುಬ್ಬು, ಆದರೆ ನೀನು ಯಾರ ಹತ್ರನೂ ಹೇಳಬಾರ್ದು. ಏನಾಯ್ತು ಮೇಡಮ್? ಅಷ್ಟೊಂದು ಸೀರಿಯಸ್ ವಿಷಯನಾ? ಹೌದು ಸುಬ್ಬು, ತುಂಬಾ ಸೀರಿಯಸ್ ವಿಷಯ. ಸರಿ, ನಾನು ಯಾರಿಗೂ ಹೇಳಲ್ಲ. ಏನಾಯ್ತು ಹೇಳಿ. ಇವತ್ತು ಮೋಕ್ಷ 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 ನೀನು ಹೀಗೆ ಹೇಳ್ತಿದ್ರೆ ಏನಾಯ್ತು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಬೆಳಗಾದ್ರೆ ನಿನ್ನ ಮದುವೆ ಮೋಕ್ಷ, ಇಂಥ ಟೈಮಲ್ಲಿ ಸಾಯೋ ಅಂಥದ್ದು ಏನಾಯ್ತು? ನಿಂಗೆ ಮದುವೆ ಇಷ್ಟ ಅಲ್ವಾ? ಇಷ್ಟ ಇಲ್ದಿದ್ರೆ ನಾನು ಒಪ್ಕೋತಾನೆ ಇರಲಿಲ್ಲ. ನಾನು ಒಪ್ಕೊಂಡು ಅಮ್ಮ ಮಾವ ಎಲ್ಲ ಖುಷಿಯಾಗಿ ನನ್ನ ಮದುವೆ ನೋಡಬೇಕು ಅಂತ ಕಾಯ್ತಿದ್ದಾರೆ. ಆದರೆ ಈ ಮದುವೆ ನಿಂತು ಹೋದ್ರೆ ಬಂದವ್ರು ಎಲ್ಲರ ಮುಂದೆ ಅವ್ರಿಗೆ ಅವಮಾನ ಆಗುತ್ತೆ. ನನ್ನಿಂದ ಈ ರೀತಿ ಆಯ್ತು ಅಂತ ಅವ್ರಿಗೆ ಅನ್ಸೋದಿಲ್ವಾ? ಅದ್ರ ಬದಲು ನಾನು ಸಾಯೋದೇ ವಾಸಿ. ಪದೇ ಪದೇ ಅದನ್ನೇ ಹೇಳ್ಬೇಡ ಮೋಕ್ಷ. ಅಲ್ಲ, ನಿನಗೆ ಮದುವೆ ಇಷ್ಟ ಅಂತಿದ್ಯಾ? ಇಷ್ಟ ಅಂದಮೇಲೆ ಹೇಗೆ ನಿಂತು ಹೋಗುತ್ತೆ? ನಿಂತು ಹೋಗುತ್ತೆ. ಅದಕ್ಕೆ ಒಂದು ಕಾರಣ ಇದೆ, ಆದರೆ ಅದನ್ನ ನಾನು ಯಾರ ಹತ್ರನೂ ಹೇಳಕ್ಕಾಗ್ತಿಲ್ಲ. ಆ ಕಾರಣ ಇದೇನಾ? ಯಾರು ಇವನು? ಈ ಫೋಟೋ ಇಲ್ಲಿಗೆ ಹೇಗೆ ಬಂತು? ಇವನು 1 ವರ್ಷದ ಹಿಂದೆ ನನ್ನ ಪ್ರೀತಿಸ್ತೀನಿ ಅಂತ ಹಿಂದೆ ಬಿದ್ದ. ಮೊದಲು ತುಂಬ ಒಳ್ಳೆಯವನ ಥರನೇ ಕಾಣಿಸ್ತಾ ಇದ್ದ. ನನಗೂ ಇಷ್ಟ ಆಯಿತು. ಆದರೆ ಫ್ರೆಂಡ್ಲಿಯಾಗಿ ಅವನ ಜೊತೆ ಓಡಾಡ್ಕೊಂಡಿದ್ದೆ. ಆದರೆ ಒಂದಿನ ಸಡನ್ನಾಗಿ ನೀನು ನನ್ನೇ ಮದುವೆ ಆಗಬೇಕು, ಇಲ್ಲಾಂದರೆ ಮನೆ ಮುಂದೆ ಬರ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ದ. ಹಿಂದೆ ಬಿದ್ದು ಪೀಡ್ಸಕ್ಕೆ ಶುರು ಮಾಡ್ದ. ಅವನ ಬುದ್ಧಿ ಮುಂಚೆನೇ ಗೊತ್ತಾಗಿ ಪ್ರೀತಿಸೋಕ್ಕೂ ಮೊದಲೇ ಅವನ್ನ ಇಗ್ನೋರ್ ಮಾಡಿಬಿಟ್ಟೆ. ಆದರೆ ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಓಡಾಡ್ಕೊಂಡಿದ್ದು, ನಗಾಡ್ಕೊಂಡಿದ್ದು ಫೋಟೋಸ್ ಎಲ್ಲ ಇಟ್ಕೊಂಡು ನೀನು ನನ್ನೇ ಮದುವೆ ಆಗಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನಾಳೆ ಏನಾದ್ರೂ ಮದುವೆ ಮಂಟಪಕ್ಕೆ ಬಂದು ಈ ಫೋಟೋಸ್ ಎಲ್ಲ ತೋರಿಸಿದ್ರೆ ಗಂಡಿನ ಕಡೆಯವರು ಈ ಮದುವೆ ಬೇಡ ಅಂತ ನಿಲ್ಸೇ ಬಿಡ್ತಾರೆ. ಅಮ್ಮಂಗೂ ಮಾವಂಗೂ ಸಿಕ್ಕಾಬಟ್ಟೆ ಅವಮಾನ ಆಗುತ್ತೆ. ಅದ್ರ ಬದಲು ನೀನು ಸತ್ತೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಕತ್ಲು ಅನ್ನೋ ಭಯಕ್ಕೆ ಕಣ್ಮುಚ್ಕೊಂಡ್ರೆ ಆಗ ಕಾಣೋದೆಲ್ಲ ಕತ್ಲೆ.
ಅದನ್ನ ಬಿಟ್ಬಿಟ್ಟು ಬೆಳಕನ್ನ ಹುಡುಕ್ಬೇಕು. ಈಗ ನನ್ನ ಏನ್ ಮಾಡು ಅಂತೀಯ ಶ್ರಾವಣಿ? ಏನು ಮಾಡಬೇಡ. ನನ್ನ ಹತ್ರ ಎಲ್ಲ ವಿಷಯನೂ ಹೇಳಿದ್ಯಾ ಅಲ್ವಾ? ಮುಂದೆ ಏನು ಮಾಡಬೇಕೋ ಅದನ್ನೆಲ್ಲ ನಾನೇ ಮಾಡ್ತೀನಿ. ನೀವು ಸರಿಯಾದ ಸಮಯಕ್ಕೆ ಹೋಗಿದ್ದೀರಾ ಮೇಡಮ್, ಇಲ್ಲಾಂದ್ರೆ ದೊಡ್ಡ ಅನಾಹುತನೇ ಆಗೋಗ್ತಾ ಇತ್ತು. ನಿಮ್ಮಿಂದ ಒಂದು ಜೀವ ಉಳಿದಿದೆ. ಇವತ್ತು ಅವಳ ಜೀವ ಏನೋ ಉಳಿತು ಸುಬ್ಬು, ಆದರೆ ನಾಳೆ ಅವಳ ಜೀವನೂ ಉಳಿಬೇಕಲ್ಲ. ಆ ಪೊರ್ಕಿ ನಾಳೆ ಮದುವೆ ಮನೆಗೆ ಬಂದು ತೊಂದರೆ ಕೊಡಬಾರ್ದು ಅಂದರೆ ನಾವು ಹೋಗಿ ಅವನ ಹತ್ರ ಆ ಪ್ರೂಫ್ಸ್ನೆಲ್ಲ ಕಿತ್ಕೊಂಡ್ಬರ್ಬೇಕು. ಅದಕ್ಕೆ ನಿನ್ನ ಕರ್ಕೊಂಡ್ಬಂದಿದ್ದು. ಮೇಡಮ್, ಅದನ್ನ ನಾವು ಯಾಕೆ ಮಾಡಬೇಕು? ಅದು ಯಜಮಾನ್ರಿಗೆ ಗೊತ್ತಿದೆ. ಯಜಮಾನ್ರಿಗೆ ಹೇಳಿದ್ರೆ ಅವರೇನಾದರೂ ಹ್ಯಾಂಡಲ್ ಮಾಡ್ತಾರೆ. ಬರೀ ಅಪ್ಪಂಗೆ ಯಾಕೆ? ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ, ಇನ್ನು ಪಿಂಕಿಗೂ ಈ ವಿಷಯ ಹೇಳ್ಬಿಡ. ತಲೆ ಇದೆಯಾ ಸುಬ್ಬು ನಿನಗೆ? ಇದೆಲ್ಲ ಅವ್ರಿಗೆ ಗೊತ್ತಾಗೋ ವಿಷಯನಾ? ಅವ್ರಿಗೆಲ್ಲ ಎಲ್ಲಿ ಈ ವಿಷಯ ಗೊತ್ತಾಗ್ಬಿಡುತ್ತೆ ಅಂತಾನೆ ಮೋಕ್ಷ ಭಯದಿಂದ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದು. ಹೌದಲ್ವಾ? ಅಂದ್ರೆ ಇವಾಗ ನಾವೇ ಹೋಗ್ಬೇಕು ಅಂತೀರಾ? ಈಗ ಸುಮ್ಮನೆ ಗಾಡಿ ಓಡಿಸು ಅಂತೀನಿ. ಸರಿ ಮೇಡಮ್. ಇನ್ ಸ್ವಲ್ಪ ಹೊತ್ತಲ್ಲಿ ಮೆಹಂದಿ ಮತ್ತೆ ಸಂಗೀತ ಪ್ರೋಗ್ರಾಮ್ ಶುರು ಆಗುತ್ತಂತೆ. ಎಲ್ಲರೂ ರೆಡಿ ಆಗ್ಬೇಕಂತೆ. ಓಹೋ ಮಾಮ್, ಎಲ್ಲರೂ ಇಲ್ಲೇ ಇದ್ದಾರೆ. ಮದುವೆ ಮನೇಲಿ ಶ್ರಾವಣಿ ಕಾಣಿಸ್ತಿಲ್ಲ ಅಂತ ಮಾವಂಗೇನಾದರೂ ಗೊತ್ತಾದರೆ ಏನಾಗುತ್ತೆ? ಗೊತ್ತಾದ್ರೆ ಅಲ್ಲ, ಗೊತ್ತಾಗಬೇಕು, ಗೊತ್ತಾಗಿಸ್ಬೇಕು. ಹಾಗಿದ್ರೆ ಮಾವಂಗೆ ವಿಚಾರ ಹೇಳ್ಬೇಡ. ಈ ವಿಷಯನ ನಾನು ನೀನು ಹೇಳಬಾರ್ದು, ಬೇರೆಯವ್ರು ಹೇಳಬೇಕು. ನೀನು ಬಾ. ಮಾವ, ಸಂಗೀತ ಪ್ರೋಗ್ರಾಮ್ಗೆ ಎಲ್ಲ ರೆಡಿಯಾಗಿದೆ. ನೀವು ಓಕೆ ಅಂದರೆ ಶುರು ಮಾಡ್ಬೋದು. ಅದಕ್ಕೇನಂತೆ, ನೀವೆಲ್ಲ ಮುಂದೆ ನಿಂತು ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ನಿಮ್ಗೆ ಹೇಗೆ ಸಂತೋಷನೋ ಹಾಗೆ ಮಾಡಿ. ಏನು ಮಿನಿಸ್ಟ್ರಿ ಸಾಹೇಬ್ರೆ, ಅವಾಗ್ಲಿಂದ ನೋಡ್ತಾ ಇದ್ದೀವಿ, ಇವರೆಲ್ಲರೂ ಕಾಣಿಸ್ತಾ ಇದ್ದಾರೆ, ನಿಮ್ಮ ಮಗಳೇ ಕಾಣಿಸ್ತಿಲ್ವಲ್ಲ? ಏನು ಅಂದವಾದ ಮಗಳಿಗೆ ದೃಷ್ಟಿ ಆಗುತ್ತೆ ಅಂತ ಮುಚ್ಚಿಟ್ಟಿದ್ದೀರಾ? ಸುರೇಂದ್ರ ಎಲ್ಲ ಅವಳು? ಗೊತ್ತಿಲ್ಲ ಅಣ್ಣ, ಇಲ್ಲೇ ಎಲ್ಲಾದ್ರೂ ಇರ್ಬೋದು. ವಿಚಾರಿಸಿ. ಒಂದರ ಹಾ, ಏನ್ರಿ? ಶ್ರಾವಣಿಯಲ್ಲಿ ಕಾಣಿಸ್ತಾ ಇಲ್ಲ, ನೀನೇನಾದ್ರು ನೋಡ್ತೀಯಾ? ಇಲ್ಲ ರೀ, ನಾನು ಶ್ರಾವಣಿನ ತುಂಬ ಹೊತ್ತಿಂದ ಹುಡುಕ್ತಿದ್ದೀನಿ. ಅವಳು ನನಗೆಲ್ಲೂ ಕಾಣಿಸ್ತಿಲ್ಲ. ಏನೋ ಮಿನಿಸ್ಟ್ರುಗಳು ಕಾಣಿಸ್ತಾ ಇಲ್ವಾ? ಇಷ್ಟೊತ್ತಲ್ಲಿ ಎಲ್ಲೋಗಿರ್ತಾಳೆ? ಅಯ್ಯೋ, ಸುಬ್ಬು ಮತ್ತೆ ಶ್ರಾವಣಿ ನನಗೋಸ್ಕರ ಅಂತ ಹೊರಗಡೆ ಹೋಗಿದ್ದಾರೆ. ನಾನು ಈ ವಿಷಯನ ಇಲ್ಲಿ ಯಾರಿಗೂ ಹೇಳೋಕ್ಕಾಗ್ತಿಲ್ಲ. ಪಾಪ, ನನ್ನಿಂದ ಅವ್ರ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಳ್ಳೋ ಹಾಗಾಗ್ತಿದೆ. ಈ ಶ್ರಾವಣಿ ಇಷ್ಟೊತ್ತಲ್ಲಿ ಅರ್ಜೆಂಟಾಗಿ ನನ್ನ ಸುಬ್ಬನ್ನ ಎಲ್ಲ ಕರ್ಕೊಂಡು ಹೋದ್ಲು, ಅದು ಇಷ್ಟು ರಾತ್ರಿಲಿ. ಪುಟ ಪಿಂಕಿ, ನೀನೇನಾದರೂ ಶ್ರಾವಣಿ ಅಕ್ಕನ ನೋಡ್ಯಾ? ಇಲ್ಲ ಅಮ್ಮ, ನಾನು ತುಂಬ ಹೊತ್ತಿಂದ ಅಕ್ಕನ ನೋಡೇ ಇಲ್ಲ. ಇವ್ರು ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಇವರಿಬ್ರು ಎಲ್ಲಿಗೆ ಹೋಗಿರ್ಬೋದು? ಯಾಕೆ ಹೋಗಿರ್ಬೋದು? ಅಲ್ಲ, ಈಗ ಇನ್ನೂ ಎಲ್ಲಿರ್ಬೋದು ಇವರು? ಲೊಕೇಶನ್ ಇದೆ ತಾನೆ? ಮೋಕ್ಷ ಕಳ್ಸಿರೋ ಲೊಕೇಶನ್ ಇದೆ ಸುಬ್ಬು. ಮತ್ತೆ ಯಾರು ಕಾಣಿಸ್ತಾನೆ ಇಲ್ಲ. ಅಲ್ಲ, ಕೇಳ್ದೆ ಅಷ್ಟೇ. ಆಂಜನೇಯ, ನೀನೇ ಕಾಪಾಡಬೇಕು. ಬನ್ನಿ, ಯಾರಿದಾರು ನೋಡೋಣ.
ಕಾಣಿಸ್ತಾನೆ ಇಲ್ಲ. ಬನ್ನಿ ವಾಪಸ್ ಹೋಗ್ಬಿಡೋಣ. ಇಲ್ಲಿ ಜನ ಇರಕ್ಕೆ ಇದೇನ್ ಮಾಲ? ನಡಿ ಸುಮ್ಮನೆ. ಮೇಡಮ್ ಅಟ್ಲೀಸ್ಟ್ ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದ್ಬಿಡೋಣ. ಏರಿಯಾ ಇನ್ಸ್ಪೆಕ್ಟರ್ ನಂಗೆ ತುಂಬ ಪರಿಚಯ ಇದ್ದಾರೆ. ಅವ್ರ ಜೊತೆ ಪ್ರೆಸ್ ಅವ್ರನ್ನ ಕಟ್ಬಿಡಣ. ಯಾಕೆ? ಯಾಕೆ ಅಂತ ಎಲ್ರಿಗೂ ಹೇಳಿ ಮೋಕ್ಷನ್ ಮರ್ಯಾದೆ ತೆಗಿಬೇಕು ಅಂತಿದ್ಯಾ? ಇದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡ್ಬೇಕು. ನೀನ್ ಬಾ ಸುಮ್ನೆ. ನಿಧಾನ. ನಿಂಗೆ ಕೊಡಿಲೆ. ಮೇಡಮ್ ಮದುವೆ ಊಟದ ಮೆನು ಮೆಸೇಜ್ ಅದು. ಮದ್ವೆ ನಡೆಯುತ್ತಾ ಅನ್ನೋದೇ ಡೌಟು. ನಿಂಗೆ ಫುಡ್ ಮೆನ್ಯೂ ಬೇರೆ. ಈ ಥರನೇ ಮೆಸೇಜಸ್ ಬರ್ತಿದ್ರೆ ಕಷ್ಟ ಆಗುತ್ತೆ. ನಾನು ಕೆಲಸ ಮಾಡ್ತೀನಿ, ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಬಿಡ ಸೈಲೆಂಟ್ ಹಾಕಿ. ಸೈಲೆಂಟ್ ಬೇರೆ ನಿನಗೆ. ಮೇಡಮ್ ನನ್ನ ಫೋನ್ ಮಾತ್ರ ಸೌಂಡ್ ಬರೋದಾ? ನಿಮ್ಮ ಫೋನ್ ಬರಲ್ಲ? ಸ್ವಿಚ್ ಆಫ್ ಮಾಡಿ ಅದನ್ನು. ಹೌದಲ್ಲ, ಆಗಾಗ ನೀನು ತಲೆ ಓಡಿಸ್ತೀಯ. ಸ್ವಿಚ್ ಆಫ್. ಸುರೇಂದ್ರ ಅಣ್ಣ ಅವಳಿಗೊಂದು ಫೋನ್ ಮಾಡು. ಅಣ್ಣ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸರಿ, ಸುಬ್ಬುಗ್ ಮಾಡು. ಸರಿ. ಮೇಡಮ್ 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 ಸುಬ್ಬು ಸುಬ್ಬು ಮೇಡಮ್ ಮೇಡಮ್ ಶ್ರಾವಣಿ ಮೇಡಮ್ ಸುಬ್ಬು. ಅಣ್ಣ ಅವನ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸೆಕ್ಯೂರಿಟಿ ಶ್ರಾವಣಿ ಎಲ್ಲಾದ್ರೂ ಹೊರಗಡೆ ಹೋಗಿ ನೋಡಿದ್ರ? ಮೇಡಮ್ ಮತ್ತು ಸುಬ್ಬು ಸರ್ ಇಬ್ಬರು ಕಾರಲ್ಲೋದ್ರು. ಹೇಯ್ ಹೇಳೋ, ಎಲ್ಲ ನಿನ್ನ ಮಗ? ನಮ್ಗೇನಪ್ಪ ಗೊತ್ತು? ಮತ್ತೆ ನಿಮ್ಗೆ ಯಾರಿಗೂ ಹೇಳ್ದೆ ಈ ರಾತ್ರಿಲಿ ಶ್ರಾವಣಿನ ಕರ್ಕೊಂಡು ಇನ್ನೆಲ್ಗ ಹೋಗಿರ್ತಾನೆ? ನಿಮಗೆಲ್ಲ ಗೊತ್ತಿರುತ್ತೆ, ಇವಾಗ ಬಾಯ್ ಬಿಡ್ತೀರಾ ಇಲ್ವೋ? ಏನಿದೆ ಮಿನಿಸ್ಟರ್ ಸಾಹೇಬ್ರೆ, ಅದು ಈ ರಾತ್ರಿಲಿ ನಿಮ್ಮ ಮಗಳು ಯಾರೋ ಒಬ್ಬ ಡ್ರೈವರ್ ಜೊತೆ ಹೋಗ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನರ್ಥ? ಶ್ರಾವಣಿ ಸುಬ್ಬು ಜೊತೆ ಇದ್ದಾಳೆ ಅಂದರೆ ಸೇಫಾಗಿ ಮನೆಗೆ ಬರ್ತಾಳೆ ಅಂತ ಅರ್ಥ. ಅದು ಬಿಟ್ಟು ಏನೇ ಯೋಚನೆಗಳು ಬಂದರೂ ಅದು ಕೆಟ್ಟ ಮನಸ್ಸಿನಲ್ಲಿ ಹುಟ್ಟೋ ಕೆಟ್ಟ ಕಲ್ಪನೆಗಳಷ್ಟೇ. ಇದ್ರ ಬಗ್ಗೆ ಇನ್ಯಾರು ಏನು ಮಾತಾಡಕ್ಕೆ ಹೋಗ್ಬೇಕು. ಈಗ ಮಕ್ಳು ಎಲ್ಲಿದ್ದಾರೋ, ಯಾವ ಕಷ್ಟದಲ್ಲಿ ಸಿಗಾಕೊಂಡು ಓದಾಡ್ತಿದ್ದಾರೋ. ಸುಬ್ಬು 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 ಸುಬ್ಬು. ಮಿನಿಸ್ಟರ್ ಮನೆ ಮದುವೆ ನಿಲ್ಲಿಸ್ಬೇಕು ಅಂತ ನಾನಿದ್ರೆ ಮಿನಿಸ್ಟರ್ ಮಗಳೇ ಎದುರುಗಡೆ ಬಂದಿತ್ತೀಳಲ್ಲ. ಹೇ ಇಡಿಯಟ್ಸ್, ಪ್ರೀತಿ ಮಾಡ್ತಿದ್ದೀನಿ ಅಂತ ನಾಟಕ ಮಾಡಿ ಈಗ ಅವಳ ಜೊತೆ ಇರೋ ಫೋಟೋಸ್ನೆಲ್ಲ ಇಟ್ಕೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ನಾಚಿಕೆ ಆಗುತ್ತೆ, ಆದ್ರೆ ನಾಚ್ಕೊಳಕ್ಕೆ ಬರಲ್ವೇ?
ನಾಳೆ ನಾನೇ ಮದುವೆ ಮನೆಗೆ ಬಂದು ಈ ಫೋಟೋಸ್ನ ತಗೊಂಡು ನಿಮ್ಮ ಡ್ಯಾಡಿ ಮುಂದೆ ಇಟ್ಟರೆ ಅದು ನಿಜನ ಸುಳ್ಳ ಅಂತ ನಂಬೋ ತಾಳ್ಮೆ ಕೂಡ ನಿಮ್ಮ ಡ್ಯಾಡಿಗೆ ಇರೋದಿಲ್ಲ. ಮರ್ಯಾದೆ ಗಂಜಿ ಮೋಕ್ಷನ ನನಗೆ ಕೊಟ್ಟು ಮದುವೆ ಮಾಡ್ತಾರೆ. ಆಮೇಲೆ ನಾನು ಮಿನಿಸ್ಟರ್ ಮನೆ ಅಳಿಯ ಆಗ್ತೀನಿ, ನಿಮ್ಮ ಆಸ್ತಿಗೆ ಪಾಲ್ದಾರ. ಅದಕ್ಕೆ ತಾನೆ ಅವಳಿಂದ ಸುತ್ತಿ 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 ಇಷ್ಟೆಲ್ಲ ಮಾಡಿದ್ದು. ಏ ದುಡ್ಡು ಬೇಕು ಅಂದ್ರೆ ಹೋಗಿ ದುಡ್ದು ತಿನ್ನು. ದುಡಿಯೋ ಶಕ್ತಿ ಇಲ್ಲ ಅಂದ್ರೆ ಹೋಗಿ ಭಿಕ್ಷೆ ಬೇಡ. ಅದನ್ನ ಬಿಟ್ಬಿಟ್ಟು ಒಂದ್ ಹೆಣ್ಣಿನ ಜೀವನನ ಹಾಳು ಮಾಡ್ತಿದ್ರಲ್ಲ ನೀವೆಲ್ಲ ಗಂಡಸ್ರ. ಗಂಡಸ್ತನ ಬಗ್ಗೆ ಮಾತಾಡ್ತಿದ್ಯಾ? ಏನ್ರ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಒಂಟಿ ಹುಡುಗಿ ಮುದ್ದಾಗಿ ಮಾತಾಡ್ತಿದೆ ಅಂತ ಸುಮ್ಮನೆ ಇದ್ರೆ ನಮ್ಮ ಗಂಡಸ್ತಾನ ಬಗ್ಗೆ ಮಾತಾಡೋಷ್ಟು ಧೈರ್ಯನಾ ನಾವು ಏನು ಅಂತ ಇವಾಗ ತೋರಿಸ್ತೀವಿ. ತೋರಿಸ್ಲಾ? ಏನ್ರ ನಿಂತ್ಕೊಂಡು ನೋಡ್ತಿದ್ದೀರಾ? ತೋರಿಸ್ರೋ ಗಂಡಸ್ತನನ